ನಮಸ್ತೆ, ಅನು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆಯೇ ಸ್ವಲ್ಪನೂ ಜಿಡ್ಡಿಲ್ಲದೆ ಇರೋ ಥರ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಈಸಿ, ಹಾಗೆಯೇ ಸ್ವಲ್ಪನೂ ಜಿಡ್ಡಿರೋದಿಲ್ಲ. ಮಟನ್ ತಿನ್ನುವಾಗ ಬಾಯಿಗೆ ಅಥವಾ ಕೈಗೆ ಅಂಟುತ್ತೆ ಜಿಡ್ಡೆಲ್ಲ. ಆ ರೀತಿ ಜಿಡ್ಡಿಲ್ಲದೆ ಇರೋ ಥರ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಗೆಯೇ 1.5 ಇಂಚು ಶುಂಠಿ, 1-2 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಆಪ್ಷನ್ನು. ಇವಾಗ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಿಷ್ಟನ್ನು ಮಸಾಲೆ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಮೊದಲು ಮಸಾಲೆ ಮಾಡ್ಕೊಳ್ಳಿ. ಅದಾದಮೇಲೆ ಖಾರನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಆ ಮಸಾಲೆನ ಒಂದು ಸೈಡಿಗೆ ಇಟ್ಕೊಂಡು 1 ಟೊಮೊಟೊ ಮೀಡಿಯಮ್ ಸೈಜು, ಹಾಗೆಯೇ ಒಂದು 4 ಸ್ಪೂನು ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ಇದನ್ನು ಹೀಗೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ಹಾಕೋದು ಬೇಡ. ಟೊಮೊಟೊ ಹಾಗೆಯೇ ಮಟನ್ ಸಾಂಬಾರು ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಡು ಅದನ್ನು ಕೂಡ ಒಂದು ಸೈಡಿಗೆ ತೊಗೊಂಡಿದ್ದೀನಿ. ಅದಾದಮೇಲೆ ಕಾಯಿ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಮಸಾಲೆಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನು ಕಾಯಿ, ಹಾಗೆಯೇ ಸ್ವಲ್ಪ ಒಂದು ಅರ್ಧ ಸ್ಪೂನು ಕಾಳುಮೆಣಸು, ಒಂದು ಅರ್ಧ ಸ್ಪೂನು ಗಸಗಸೆ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ, 1 ಏಲಕ್ಕಿ, ಒಂದು 5ರಿಂದ 6 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಬಂದು ಆಪ್ಷನ್ನು, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನೋಡಿ ಈ ರೀತಿ ನೈಸಾಗಿ ಈ ರೀತಿ ಮಸಾಲೆನ ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಅದನ್ನು ಒಂದು ಸೈಡಿಗೆ ಇಟ್ಟು ನಾನಿಲ್ಲಿ ಕುಕ್ಕರ್ನ ಬಿಸಿಗಿಟ್ಟಿದ್ದೆ. ಆ ಕುಕ್ಕರ್ಗೆ 1 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಏನು ರುಬ್ಬಿಟ್ಕೊಂಡಿದ್ದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪಿನ ಮಸಾಲೆನ ಅದನ್ನು ಹಾಕ್ಕೊಂಡು ಇವಾಗ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು 1 kg ಮಟನನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಣ್ಣೆ ಬಿಡೋ ತನಕ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಯಾವ ಮಸಾಲೆನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮಾಡಿದಾಗ ಅದರಲ್ಲಿರುವಂಥ ಜಿಡ್ಡಿನಂಶ ಎಲ್ಲ ಕಡಿಮೆ ಆಗುತ್ತೆ. ನಾನು ತೋರಿಸಿರೋ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ. ನಾವು ಈ ರೀತಿ ಚರ್ಬಿ ಇರುವಂಥ ಮಾಂಸನ ತಗೊಂಡಾಗ ಮಟನ್ನ, ಅದರಲ್ಲಿ ಯಾವಾಗಲೂ ಅಷ್ಟೇ ಜಿಡ್ಡು ಬಿಟ್ಕೊಳ್ಳುತ್ತೆ. ಆ ಜಿಡ್ಡು ಇರಬಾರ್ದು ಅಂತಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ, ನಿಮಗೆ ಸ್ವಲ್ಪನೂ ಜಿಡ್ಡಿರೋದಿಲ್ಲ. ನೋಡಿ, ಇವಾಗ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 kg ಮಟನನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇದನ್ನು ಏನಿಲ್ಲ ಅಂದ್ರೂ ಒಂದು 5ರಿಂದ 6 ನಿಮಿಷ ಈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾವು ರುಬ್ಬಿದಂಥ ಖಾರನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಬೇಕು. ಒಂದು 5ರಿಂದ 6 ನಿಮಿಷ ಇದು ಚೆನ್ನಾಗಿ ಫ್ರೈ ಆದಾಗ ಮಟನ್ ಎಲ್ಲ ಮಸಾಲೆನ ಹಿಡಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಟೊಮೊಟೊ ಮಟನ್ ಸಾಂಬಾರು ಪೌಡ್ರು ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಮಸಾಲೆನ ಹಾಕ್ಕೊಂಬಿಡೋಣ. ಇದು ಮಸಾಲೆ ಹಾಕಿದ್ಮೇಲೆ ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಮಗೆ ಅದಕ್ಕೆ ನೀರು ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಂಡು ವಿಸಲ್ ಬರ್ಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ನೀರನ್ನ ಹಾಕಿ ಒಂದು 2 ವಿಸಲ್ ಬರ್ಸ್ತೀನಿ ಅಷ್ಟೇ. ಒಂದು 3/4% ಕುಕ್ ಆದರೆ ಸಾಕು. ಇವಾಗ ಅದು ಮತ್ತೆ ಆಮೇಲೆ ಬೇಯಿಸ್ಕೊಳ್ಳೋದಿರುತ್ತೆ. ನಾವು ಆವಾಗಲೇ ಕಾಯಿ ಮಸಾಲೆನ ಮಾಡಿದ್ವಲ್ಲ ಅದನ್ನು ಲಾಸ್ಟಿಗೆ ಹಾಕಿ ಬೇಯಿಸ್ಕೊಳ್ಳೋದಿರುತ್ತೆ. ಇವಾಗ ಇದನ್ನು ಒಂದು 2 ವಿಸಲ್ ಬರ್ಸ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಅದಕ್ಕೆ ನೀರು ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ವಿಸಲ್ ಅಷ್ಟೇ ಬರ್ಸ್ತಾ ಇದ್ದೀನಿ ನಾನು. ಅದಾದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಮೇಲ್ಗಡೆ ಎಷ್ಟು ಜಿಡ್ಡಿರುತ್ತೆ ಅಂತ. ನೋಡಿ, ಎಷ್ಟು ಜಿಡ್ಡಿದೆ ಅಂತಂದರೆ ನಾವು ಹಾಗೆ ಆ ಸ್ಪೂನಲ್ಲಿ ತೆಗಿಬೋದು, ಅಷ್ಟು ಜಿಡ್ಡಿನ ಅಂಶ ಇದೆ. ಈ ಜಿಡ್ಡು ಸ್ವಲ್ಪನೂ ಇರಬಾರ್ದು ಅಂತಂದರೆ ಲಾಸ್ಟಿಗೆ ನಾವು ಈ ಒಂದು ಟಿಪ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಮಟನ್ ಸಾಂಬಾರು ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕಾಯಿ ಮಸಾಲೆ ಲಾಸ್ಟಿಗೆ ಈ ರೀತಿ ಕಾಯಿ ಮಸಾಲೆನ ಹಾಕೋದ್ರಿಂದ ನಾವು ಅದರಲ್ಲಿ ಸ್ವಲ್ಪನೂ ಜಿಡ್ಡಿನ ಅಂಶ ಇರೋದಿಲ್ಲ. ಎಷ್ಟೇ ಚರ್ಬಿ ಇರೋ ಮಾಂಸನ ನಾವು ತಗೊಬಂದ್ರೂ ಕೂಡ ಈ ರೀತಿ ಮಾಡೋದ್ರಿಂದ ಸ್ವಲ್ಪನೂ ಜಿಡ್ಡಿರೋದಿಲ್ಲ. ಲಾಸ್ಟಿಗೆ ಕಾಯಿ ಮಸಾಲೆನ ಹಾಕೋದ್ರಿಂದ ನಾನು ನಿಮಗೆ ತೋರಿಸ್ತೀನಿ. ಅದು ಕುದಿ ಬಂದಮೇಲೆ ಇವಾಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ನಾನು ಕೂಡ ಇಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಾಗಿನೂ ಇಲ್ಲ, ಒಂದು ಮೀಡಿಯಮ್ ಆಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಅದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡ್ತೀನಿ. ಆಮೇಲೆ ತೋರಿಸ್ತೀನಿ
ಹೇಳ್ತೀನಿ ನಿಮಗೆ ಸ್ವಲ್ಪನೂ ಜಿಡ್ಡಿರಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಯಾವ ರೀತಿ ಬಂದಿತ್ತು ಅಂತ. ಹಾಗೆಯೇ ನಾವು ತಿನ್ನುವಾಗಲೂ ಅಷ್ಟೇ ಸಾಂಬಾರಲ್ಲಿ ಸ್ವಲ್ಪನೂ ಜಿಡ್ಡು ಕಾಣಲ್ಲ, ಕೈಗೂ ಕೂಡ ಅಂಟಲ್ಲ, ಬಾಯಿಗೂ ಅಂಟಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ, ಇದು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಇದ್ರ ಜೊತೆಗೆ ಸೂಪರಾಗಿರುವಂಥ ಕಾಂಬಿನೇಷನ್ ಅಂದರೆ ಮುದ್ದೆನ ಮಾಡಿಕೊಂಡು ಈ ರೀತಿ ಮಟನ್ ಸಾಂಬಾರನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೇಗೆ ಬಂತು ಅಂತ. ನೋಡಿದ್ರಲ್ವ ಸೂಪರಾಗಿರುವಂಥ ಮಟನ್ ಸಾಂಬಾರು ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್